ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೋಗಿರ್ತೀವಿ, ಒಂದೊಂದು ಸಲ ಅಡುಗೆ ಮಾಡೋಕ್ಕೆ ಟೈಮ್ ಇರಲ್ಲ, ಒಂದೊಂದು ಸಲ ಮನಸ್ಸು ಇರಲ್ಲ. ಅಂಥ ಟೈಮಲ್ಲಿ ತುಂಬ ರುಚಿಕರವಾಗಿ, ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಇದು. ಬಟರ್ ಗಾರ್ಲಿಕ್ ಫ್ರೈಡ್ ರೈಸ್ ಅಂದ್ಬಿಟ್ಟು ತುಂಬ ಅಂದರೆ ಒಂದು 5 ಮಿನಿಟ್ಸ್ ಸಾಕು ನಿಮಗೆ. ಫಸ್ಟ್ ಒಂದು ಲೋಟ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಉದುದ್ರಾಗಿ ಬೇಯಿಸೋಕೆ ಇಟ್ಕೊಂಡ್ಬಿಟ್ರೆ, ಅನ್ನ ಬೇಯಿಸೋ ಅಷ್ಟರೊಳಗೆ ಈ ಸೈಡಲ್ಲಿ ನಾವು ಒಂದು ಒಗ್ಗರಣೆ ರೆಡಿ ಮಾಡ್ಕೋಬೋದು. ಅಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ. ಮೊದಲಿಗೆ ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಬೆಣ್ಣೆನಲ್ಲೇ ಮಾಡಿ, ಇದು ತುಂಬ ಚೆನ್ನಾಗಿ ಬರುತ್ತೆ ಬಟರಲ್ಲಿ ಮಾಡಿದ್ರೆ. ಈಗ ಬೆಣ್ಣೆ ಚೆನ್ನಾಗಿ ಕರಗಿಸ್ಕೋಬೇಕು. ಕರಗಿದ ನಂತರ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ 1-2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಲೋಟ ರೈಸಿಗೆ ಮಾಡ್ತಿರೋದು. ನೀವು ಪ್ರತಿಯೊಂದನ್ನು ಎಷ್ಟು ರೈಸ್ ಮಾಡ್ತೀರಾ ಅದರ ಆ ಸಾಮಗ್ರಿ ಅಳತೆ ಅನುಸಾರವಾಗಿ ನೀವು ಇವೆಲ್ಲ ಹೆಚ್ಚು ಕಮ್ಮಿ ಮಾಡ್ಕೋಬೇಕಾಗತ್ತೆ. ಖಾರನೂ ಅಷ್ಟೇ. ನಂತರ ಒಂದು ಬೆಳ್ಳುಳ್ಳಿನ ಫುಲ್ ಬಿಡಿಸಿ ಚೆನ್ನಾಗಿ ಕುಟ್ಟಿ ಸೇರಿಸ್ಕೊಳ್ತಾ ಇದ್ದೀನಿ. ಗಾರ್ಲಿಕ್ಕು ಮತ್ತು ಬೆಳ್ಳುಳ್ಳಿ ಒಂದು ಒಳ್ಳೆ ಘಮ ಬರೋವರೆಗೂ ಫ್ರೈ ಆದ ನಂತರ ಒಂದು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಕಮ್ಮಿ ಸಾಮಗ್ರಿಗಳು ಸಾಕು. ತುಂಬ ಕಮ್ಮಿ ಸಮಯದಲ್ಲಿ ಒಂದು ರುಚಿಕರವಾದ ಒಂದು ಬ್ರೇಕ್ಫಾಸ್ಟ್ ಆಗ್ಬೋದು, ಲಂಚ್ ಬಾಕ್ಸ್ಗೆ ಆಗ್ಬೋದು, ನಿಮ್ಗೆ ಯಾವಾಗ ಬೇಕೋ ಅವಾಗ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥದ್ದು. ಇದು ಬಿಸಿ ಬಿಸಿನೇ ತಿನ್ನಬೇಕಂತ ಇಲ್ಲ, ತಣ್ಣಗಾದರೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಖಂಡಿತ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಸೇವ್ ಮಾಡ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಧಾರಾಳವಾಗಿ ಹಾಕಿ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಾನು ಮೊದಲೇ ಹೇಳಿದಾಗೆ 1 ಕಪ್ ರೈಸ್ನ ಚೆನ್ನಾಗಿ ವಾಶ್ ಮಾಡಿ, ನೋಡಿ ಹಿಂಗೆ ಉದುದ್ರಾಗಿರಬೇಕು. ಎಷ್ಟು ಬಿಡಿ ಬಿಡಿಯಾಗಿ ಕರೆಕ್ಟ್ ಹದಕ್ಕಿರುತ್ತೋ ರೈಸು ಅಷ್ಟು ಚೆನ್ನಾಗಿ ಬರುತ್ತೆ ಇದು. ರೈಸು ಏನಾದರೂ ತುಂಬ ಮೆತ್ತಗೆ ಬೆಂದ್ಬಿಟ್ರೆ ಚೆನ್ನಾಗಿರಲ್ಲ. ನೋಡಿಕೊಂಡು ತುಂಬ ಅಂದರೆ ನಿಮಗೆ ಗೊತ್ತಿರುತ್ತೆ ಫ್ರೈಡ್ ರೈಸ್ ಎಲ್ಲ ಮಾಡೋಕ್ಕೆ ಹೇಗಿರಬೇಕು. ಆ ಥರ ಒಂದು ಸ್ವಲ್ಪ ನೀರು ಜೊತೆಗೆ 1-2 ಸ್ಪೂನು ಅಡುಗೆ ಎಣ್ಣೆ, ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳಿ ರೈಸ್ನ. ಆವಾಗ ಕರೆಕ್ಟ್ ಹದಕ್ಕೆ ಬರುತ್ತೆ. ಹಾಕಿದ ನಂತರ ಇದನ್ನು 1-2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ನೋಡಿ ಲಾಸ್ಟಿಗೆ ಇಲ್ಲಿ ನಾನೊಂದು ಅರ್ಧ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅಡುಗೆ ಮಾಡೋಕ್ಕೆ ಟೈಮ್ ಇರಲ್ಲ, ಮನಸ್ಸಿರಲ್ಲ ಅಂದಾಗ ಈ ಥರದ್ದೊಂದು ಬಟರ್ ಗಾರ್ಲಿಕ್ ಫ್ರೈಡ್ ರೈಸ್ ಮಾಡಿ ನೋಡಿ. ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಹೈಪ್ ಕೊಡಿ. ತುಂಬ ಚೆನ್ನಾಗಿರುತ್ತೆ. ಬಟರು ಗಾರ್ಲಿಕ್ಕು ಫ್ಲೇವರ್ಫುಲ್ಲಾಗಿರುತ್ತೆ. ಈ ರೆಸಿಪಿ ಟ್ರೈ ಮಾಡಿದ ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು ತಿಳಿಸಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.